ಸೀರೆ ಸ್ಟಿಕ್ಕರ್ ಓಲೆ ರಿಬನ್. ಬಳೆ ಬಿಂದಿ ಸೀರೆ ಸ್ಟಿಕ್ಕರ್ ಓಲೆ ರಿಬನ್. ಮುನ್ನ ಏನ್ ಸೈಕಲ್ ಮುನ್ನ, ನಂಗೊಂದು ಬಿಂದಿ ಪ್ಯಾಕೆಟ್ ಕೊಡದೆ ಹೊಂಟ್ಬಿಟ್ಟಲ್ಲ. ನಾನು ಕಾಸು ಕೊಡಲ್ಲ ಅಂದಿದ್ನಾ, ಆಮ್ಯಾಗ ಕೊಡ್ತಿದ್ನಪ್ಪ. ನೋಡು ಹುಡ್ಗಿ, ವ್ಯಾಪಾರ ಟೈಮಾಗ ತಲೆ ತಿನ್ಬೇಡ. ನಾನು ಕೋಪ ಬಂದ್ರೆ ಆಟೆಯ. ಅಯ್ಯೋ ಸೈಕಲ್ ಮುನ್ನ, ನಿಂಗೆ ಗಂಟ್ಲಿಗೇನಾಗೈತೆ? ಒಂದೊಂದು ದಿನ ಒಂದೊಂದು ಹಳ್ಳಿ ಓಡಾಡಿ ಓಡಾಡಿ ಕೂಗಿ ಕೂಗಿ ಸಾಕಾಗೋಗೈತೆ. ಪಾಪ. ಸೈಕಲ್ ಮುನ್ನ, ನಿನಗೆ ನಾನು ವ್ಯಾಪಾರ ಮಾಡ್ಕೊಡ್ಲಾ? ನಿನ್ನ ಬದಲು ನಾನು ಕೂಗಿ ಕೂಗಿ ಸಖತ್ತಾಗಿ ವ್ಯಾಪಾರ ಮಾಡ್ಕೊಟ್ಬಿಡ್ತೀನಿ. ಹಾ, ನೀ ಕೂಗ್ತೀಯ? ಹಾ, ಏನಾದ್ರೂ ಆಗ್ಲಿ, ನನ್ಗಂತೂ ಒಳ್ಳೆ ವ್ಯಾಪಾರ ಆಗ್ಬೇಕು ಅಟೆ. ಆದ್ರೆ ನಂದೊಂದು ಸರತ್. ವ್ಯಾಪಾರ ಎಲ್ಲ ಆದ್ಮೇಕೆ ನಂಗೆ ಒಂದೇ ಒಂದು ಬಿಂದಿ ಪ್ಯಾಕೆಟ್ ಕೊಟ್ಬಿಡ್ತೀಯಾ ಅಟೆಯ? ಬಿಂದಿ ಪ್ಯಾಕೆಟಾ? ಫ್ರೀನಾ? ಹ್ಞೂ, ಬಾಡ ಬಿಡು. ಏ ಹುಡ್ಗಿ, ಸಂಜೆ ತಕ ವ್ಯಾಪಾರ ಮಾಡ್ಕೊಟ್ರೆ ಒಂದು ಬಿಂದಿ ಪ್ಯಾಕೆಟ್ ಫ್ರೀ ಕೊಡೋಣ. ನಡಿ ಹೋಗವ. ಬಳೆ ಬಿಂದಿ ಸೀರೆ ಸ್ಟಿಕ್ಕರ್ ಒಲೆ ರಿಬನ್ ಟೇಪ್. ಬಳೆ ಬಿಂದಿ ಒಲೆ ರಿಬನ್ ಸೀರೆ ಸ್ಟಿಕ್ಕರ್ ಟೇಪ್. ಬಳೆ ಬಿಂದಿ ರಿಬನ್ ಸ್ಟಿಕ್ಕರ್ ಒಲೆ ಟೇಪ್. ಲಕ್ಷ್ಮಕ್ಕ, ಬಾ ಬಾ ಬಾ, ಬಾಯ್ ಮಡಗಿಲ್ಲಿ. ಹೇಗಿದ್ದೀಯ ಲಕ್ಷ್ಮಕ್ಕ? ಸಂದಾಗಿದ್ಯಾ? ನೀನು ಯಾವಾಗಲೂ ಕೇಳ್ತಿದ್ದಲ್ಲ ನಿಂಗೆ ಸರ ಬೇಕು ಅಂತ. ನಿಂಗೋಸ್ಕರ ಕಡಿಮೆ ಬೆಲೆ ಅಂತಂದೀವಿ. ತಗ, ಹೆಂಗೈತೆ? ಮುಟ್ ನೋಡು ಹೆಂಗದೆ ಅಂತ. ಚೆನ್ನಾಗದೆ. ಸಂದಾಗಿದ್ಯಾ? ಯಾವ್ದಿಷ್ಟ ಆಯ್ತು ಇವೆರಡ್ರಾಗೆ? ನೋಡ್ ಗೌರಿ, ಯೋನ್ ಬೇಕು? ಟೇಪ್ ಬೇಕಾ, ಅಣೆಬೊಟ್ ಬೇಕಾ? ಯೋನ್ ಬೇಕು ನೋಡು. ಬಾಳೆ ಬಿಂದಿ ಸೀರೆ ಸ್ಟಿಕ್ಕರ್ ರಿಬನ್ ಟೇಪ್. ಕೆಲಸ ಕೊಡಿ, ನಾನು ಎಲ್ಲ ಮಾಡ್ತೀನಿ. ಗುಂಡ್ಗಲ್ ಹಾಕಂದ್ ಯಾವ ಕೆಲಸ ಮಾಡ್ತೀಯ? ಇಲ್ಲ ಸಾವ್ಕಾರೆ, ನಾನು ಎಲ್ಲ ಕೆಲಸ ಮಾಡ್ತೀನಿ. ಕೊಟ್ಟು ನೋಡಿ. ಕೆಲಸನೂ ಇಲ್ಲ ಕೆಲಸನೂ ಇಲ್ಲ, ಹೋಯ್ತಾರ. ಏ ಲಕ್ಷ್ಮಿ, ದಡ್ಡಿ ತರ ಆಡ್ಬೇಡ, ಸುಮ್ಮನೆ ತಗೋ. ಅಯ್ಯೋ ತಲೆ ಕೆಡ್ಸ್ಕೊಬೇಡ, ₹2. ಬಾಂಬೆ ಮಾಲು ಬಿಟ್ಟೆ ಸಿಗಲ್ಲ ಕಣೆ. ನಿಮ್ಮತ್ತೆ ಸಾಸಿವೆ ಡಬ್ಬಿಲಿ ಇಟ್ಟಿರಲ್ವಾ? ಬಳೆ ಬಿಂದಿ ಸೀರೆ ಸ್ಟಿಕ್ಕರ್ ಒಲೆ ರಿಬನ್ ಟೇಪ್. ಅಕ್ಕ ಬನ್ನಿ ಅಕ್ಕ, ನಮ್ ಸೈಕಲ್ ಮುಂದೆ ಬಂದವನೆ. ಬನ್ನಿ ಬನ್ನಿ ಬನ್ನಿ. ಹೇಳಿದ್ದು ಸೈಕಲ್ ಮುನ್ನ ಏಟಿದಕ್ಕೆ? ಪ್ಯಾಟೆಲಾದ್ರೆ ₹100 ಇದಕ್ಕೆ. ನಿಮ್ಗೋಸ್ಕರ ಬರೀ 70. ಬರೀ ಬರೀ 70. ನೋಡ್ ನೋಡಿ, ಯಾವ ಕಳ್ಳಂಗ್ ಕೊಟ್ರು ₹70 ಕೊಡಕ್ಕಿಲ್ಲ. ಬಳೆ ಬಿಂದಿ ಪೌಡರ್ ಸ್ಟಿಕ್ಕರ್. ಕವಿತಾ, ನಿಂಗೋಸ್ಕರ ಏನ್ ತಂದಿವ್ನಿ ಗೊತ್ತಾ? ನೋಡು ಹೆಂಗೈತಿ ಮುತ್ತಿನ ಸರ? ಚೆನ್ನಾಗೈತೆ. ಚೆನ್ನಾಗೈತಾ? ಎಲ್ಲಿ ನಿಮ್ಮಮ್ಮ? ಮನೇಲಿದ್ದಾರೆ. ಮನೇಲಿದ್ದಾರಾ? ಹೋಗಿ ಕರ್ಕೊಂಬ ಹೋಗು, ಸೈಕಲ್ ಮುನ್ನ ಬಂದವ್ನೆ. ಅಯ್ಯೋ ನವ್ವ, ಏನ್ ಸಂದ ಕಂತಿದ್ಯಾ? ತಗ. ಸೈಕಲ್ ಮುನ್ನ, ನಾನು ಇಷ್ಟೊಂದೆಲ್ಲ ವ್ಯಾಪಾರ ಮಾಡ್ಕೊಟ್ಟಿದ್ದೀನಲ್ವಾ, ನಿನ್ನ ಮಾತು ಕೊಟ್ಟಂಗೆ
ಈಗ್ಲಾರೋ ಬಿಂದಿ ಪ್ಯಾಕೆಟ್ ಕೊಡು ಮುನ್ನ. ಬಿಂದಿ ಪ್ಯಾಕೆಟಾ? ಕೊಡೋಣ. ಅದು ಆ ಮನೆಯಿಂದ ಯಾರು ವ್ಯಾಪಾರಕ್ಕೆ ಬಂದಿಲ್ಲ, ಅಲ್ಲೋಗಿ ಯಾರನ್ನಾರು ಕರ್ಕೊಬಂದು ವ್ಯಾಪಾರ ಮಾಡಿಸ್ಬಿಡ್ತೀಯಾ? ನಾನು ಹಿಂಗೆ ಬಿಂದಿ ಪ್ಯಾಕೆಟ್ ಕೊಟ್ಬಿಡ್ತೀನಿ. ಆಯ್ತು ಸರಿ. ಆ ಬಿಂದಿ ಪ್ಯಾಕೆಟ್ ಅಲ್ಲೇ ಮಾಡಿಕೊಂಡಿರೋ, ನಾನು ಈಗಲೇ ಕರ್ಕೊಂಡ್ಬಿಡ್ತೀನಿ. ಜಲ್ದಿ ಹೋಗಮ್ಮ ಸುಮ್ಕೆ. ಸರೋಜಕ್ಕ, ನಾನು ಮಲ್ಲಿ ಬಂದೀವ್ನಿ. ಇದೊಳ್ಳೆ ಅಂಟ್ಪುಳ್ಳೆ ಸವಾಸ ಆಗೋಯ್ತಲ್ಲ. ಮಾಡಿರೋದು 3 ಕಾಸಿನ ವ್ಯಾಪಾರ, ಇದು ಕಮಿಷನ್ ಬೇರೆ ಕೇಡ. ಇಲ್ಲೇ ಇದ್ರೆ ತಗಲಾಕಂತೀನಿ. ಫಸ್ಟ್ ಇಲ್ಲಿಂದ ಜಾಗ ಖಾಲಿ ಮಾಡವ. ಸರೋಜಕ್ಕ, ನಾನು ಮಲ್ಲಿ ಬಂದೀವ್ನಿ. ಯಾಕಣ್ಣ ಹಂಗಂತೀಯ? ಮತ್ತಿನ್ನೇನು, ಮೊದಲೇ ಕೆಲಸ ಇಲ್ಲದೆ ಸಾಯ್ತಾ ಇದ್ದೀನಿ. ದಿನಕ್ಕೆ 4 ಸೈಕಲ್ ಬರೋದೇ ಹೆಚ್ಚು, ಅಂಥದ್ರಲ್ಲಿ ನನ್ನ ಹತ್ರನೇ ಕೆಲಸ ಕೇಳ್ಕೊಂಡು ಬಂದಿದೆಯಲ್ಲ. ನಿನ್ನ ನೋಡಿ ನಗ್ಬೇಕು ಓಡ್ಬೇಕು ನನಗೆ ಗೊತ್ತಾಗಲ್ಲ. ಯಾಕಣ್ಣ, ಯಾರು ಬರಕಿಲ್ವಾ? ಮೊದಲೇ ನಮ್ಮೂರಲ್ಲಿ ಬರ್ತಾನ ಇದ್ರೆ 20ರಿಂದ 30 ಸೈಕಲ್ ಅವೆ. ಮೊದಲಿನಂಗೆ ಕಲ್ಲು ಮುಳ್ಳಿದ್ರೆ ಚೆನ್ನಾಗಿತ್ತು. ಈ ಹಳ ಡಾಂಬರ್ ರೋಡ್ ಬಂದು ನಮಗೆ ಕೆಲಸವೇ ಇಲ್ದಂಗೆ ಆಗೋಯ್ತು. ನೀನ್ಯಾಕಣ್ಣ ಅದಕ್ಕೆ ತಲೆ ಬಿಸಿ ಮಾಡ್ಕೊಂಡಿಯಾ? ಒಟ್ನಾಗೆ ಪಂಚರ್ ಹಾಕೋಕೆ ನಿಂಗೆ ಸೈಕಲ್ ಬೇಕು ತಾನೆ, ನಾನು ತಗೊಂಬರ್ತೀನಿ. ಆದರೆ ನಂಗೇನು ಕೊಟ್ಟಿಯಾ? ಆಯಿತು ತಗೊಂಬಾ, ಸೈಕಲ್ಗಿಷ್ಟು ಅಂತ ಕೊಡ್ತೀನಿ. ಆಯ್ತಣ್ಣ. ಅದು ಸರಿ, ಸೈಕಲ್ ಏನು ತಗೋಬತ್ತೀಯ ನೀನು? ನೋಡ್ತಿರು, ನೀನು ಪಂಚರ್ ಹಾಕಿ ಸುಸ್ತಾಗಬೇಕು ಅಷ್ಟು ಸೈಕಲ್ ಬರ್ತೀನಣ್ಣ. ಕಲ್ಲು ಮುಳ್ಳೆ ಹೊಡೆದು ಪಂಚರ್ ಆಗಿರ್ಬೇಕು ಅನ್ಕೊಂಡೆ, ಯಾವನ ಬೇಕು ಅಂತಾನೆ ರಿಪೀಸಿಗೆ ಮೊಳೆ ಹೊಡೆದು ಪಂಚರ್ ಮಾಡೋನಲ್ಲ, ಯಾರಿರ್ಬೋದು? ಇಲ್ಲೇ ಎಲ್ಲೋ ಬಚ್ಚಿಕೊಂಡಿರ್ಬೇಕು. ಅಲ್ಲಿ ಯಾರದು? ನಿಂತ್ಕೊಳ್ಳಲಿ, ನಿಂತ್ಕೊಳ್ಳ ಬಂದೆ. ಓಡುತ್ತೇನೋ, ನಿಂತ್ಕೊಳ್ಳೋ. ನನ್ ಸೈಕಲ್ ಪಂಚರ್ ಮಾಡ್ತೇನೋ ಮಗಳೇ. ಎಷ್ಟು ಧೈರ್ಯ ನಿಂದೆ? ಮಾಡ್ತೀರೇನು? ನನ್ನ ತಟ್ಟಿಗೆ ಬಿಡ್ತೀಯಾ? ಪೊಲೀಸಿಗೆ ಇಟ್ಕೊಂಡ್ಬಿಡ್ತೀನಿ. ಇಲ್ಲಣ್ಣ, ತಪ್ಪಾತಣ್ಣ, ಬಿಟ್ಬಿಡೋಣ ಅಣ್ಣ, ಬಿಟ್ಬಿಡು. ಇನ್ನು ಮಾಡೋಕ್ಕಿಲ್ಲಣ್ಣ. ಇಲ್ಲ ಅಣ್ಣ, ಬಿಟ್ಬಿಡೋಣ, ಇನ್ನು ಮಾಡೋಕ್ಕಿಲ್ಲ. ತಪ್ಪಾತಣ್ಣ ಅಣ್ಣ. ಬಂದೇ ಇರು, ಮಾಡ್ತೀನಿ ನಿನಗೆ. ನಿಂತ್ಕೊಳ್ಳ.
ನೀನು ಈ ದರಿದ್ರದ ಕೈ ಸಿಕ್ಕೊಂಡಿ ನೀನು. ಅಯ್ಯೋ ದೇವ್ರೆ, ಎಷ್ಟೊಂದು ಬಿಟ್ಬಿದ್ದೈತೆ. ನೋಡ್ಲ ನೋಡು ನಮ್ಮಪ್ಪ ಹಿಂಗ್ ಹೊಡೆದಿದ್ಯಾ ನೋಡು. ನಿನ್ ಕೈ ನಾಗರ ಕಡಿಯ ಜೋಳ ಕಟ್ಟ ನಿನ್ ವಂಶ ಆಗ್ಲ ಹಾಳಾಗು. ಎದಳಪ್ಪಯ್ಯ ಎದಳು ಬಾ. ಈಗ ಹೇಳು, ಏನಾಯ್ತು? ಅದು ನಿನಗೆ ಮೋಸ ಮಾಡ್ದ ಅಂತ ಗೊತ್ತಾಯ್ತು, ಹಿಡಿಯವಂತ ಹೋದೆ, ತಪ್ಸ್ಕೊಂಡ್ಬಿಟ್ಟ. ನನ್ನ ಕೈ ಸಿಕ್ಕಿದ್ರೆ ಸರಿಯಾಗಿ ಇಕ್ತಿದ್ದೆ. ಏ ನೀನ್ ಇಕ್ಕದಿರ್ಲಿ, ಅವನೇ ನಿಂಗೆ ಇದ್ದಂಗದೆ. ಏ ಹೋಗ್ಲಿ ಬಿಡು, ನೀನ್ಯಾಕೆ ಅವನ ಹತ್ರ ಬಿಂದಿ ಪಾಕೆಟ್ ಕೇಳ್ತಿದ್ದೆ? ಏ ಅಪ್ಪಯ್ಯ, ನನಗೆ ಹೇಳಿದ್ನಲ್ಲ ರಮ್ಮ ಅವಳ ಗಂಡನ ಮನೆಗೆ ಹೋಯ್ತಿದ್ದಾಳೆ ಅಂತ. ಅವಳು ಹೊಂಟೋದ್ರೆ ಯಾವಾಗ ಬರ್ತಾಳೋ ಇವನು, ಅದಕ್ಕೆ ನನ್ಗೆ ಎಪ್ತಿರ್ಲಿ ಅಂತ ಒಳಗೊಂದು ಉಡುಗೊರೆ ಕೊಡೋಣ ಅನ್ಕೊಂಡಿದ್ದೆ. ಅಷ್ಟ್ರಾಗೆ ಈ ವಯ್ಯ ಸಿಗ್ದ, ಅವ್ನ್ ಗಂಟ್ಲು ಕೂತಿತ್ತು. ಅದಕ್ಕೆ ನಾನು ಹೇಳ್ದೆ, ನಾನು ಹಿಂಗೆ ವ್ಯಾಪಾರ ಮಾಡ್ಕೊಡ್ತೀನಿ, ನಂಗೆ ಒಂದೇ ಒಂದು ಫ್ರೀಯಾಗಿ ಬಿಂದಿ ಪ್ಯಾಕೆಟ್ ಕೊಡು ಅಂತ. ಒಪ್ಕೊಂಡ ಅಪ್ಪಯ್ಯ, ಓದ್ತೀನಿ ನನ್ನ ಮಗ. ಆಮ್ಯಾಗ ನಾನು ಬೆಳಗ್ಗೆಯಿಂದ ಸಂಜೆ ತನಕ ಕೂಗಿ ನನ್ನ ಗಂಟ್ಲೆ ಕೂತೋಗ್ಬಿಟ್ಟಿತ್ತಪ್ಪಯ್ಯ. ಆಮ್ಯಾಗೆ ಚಂದಾಗಿ ವ್ಯಾಪಾರ ಮಾಡ್ಕೊಟ್ಬಿಟ್ಟೆ, ಕಾಸು ಮಾಡ್ಕೊಂಬಿಟ್ಟ. ನಾನು ವ್ಯಾಪಾರ ಆಯ್ತಲ್ಲ, ಕೊಡು ಬಿಂದಿ ಪ್ಯಾಕೆಟ್ ಕೊಡು ಅಂದಪ್ಪಯ್ಯ. ಕೊನೆಗೆ ನನಗೆ ಮೋಸ ಮಾಡ್ಕೊಂಡದ ಲೋಪರ್ ನನ್ನ ಮಗ. ಈಗೇನು ರಮಾ ಗಂಡನ ಮನೆಗೆ ಹೋಯ್ತವಳೆ, ನಿನ್ ಗೆಪ್ತಿಗೆ ಅವಳಿಗೊಂದು ಉಡುಗೊರೆ ಕೊಡಬೇಕು, ಹೌದಾ? ತಕ, ಏನು ಬೇಕಾದ ತಕ, ಕಾಸು ನಾನು ಕೊಡ್ತೀನಿ. ಅಪ್ಪ, ಕಾಸು? ನಿನ್ನ ಹತ್ರ ಕಾಸಾಯ್ತಾ? ಹ್ಞೂ ಐತಲ್ಲ. ಹಾಗಾದ್ರೆ ಸರಿ. ಹಾ, ಮೊದಲು ಮನೆಗೆ ಹೋಗೋಣ ಬಾ, ನಿನ್ ಗಾಳಿ ಕರ್ಸ್ನ ಹಚ್ತೀನಿ. ಈಗ ಇದನ್ನು ತಗ, ಅಡವಾನ ಫುಲ್ 10,000. ಇನ್ನು 3 ದಿನಕ್ಕಾಗೋಷ್ಟು ಅಕ್ಕಿ ರಾಗಿ ಐತೆ. ಆಮ್ಯಾಗ ದಿನಸಿಗೆ ಏನು ಮಾಡೋದು ಅಂತ ನಂಗೆ ಒಂದು ಅರ್ಥ ಆಯ್ತಾ ಇಲ್ಲ. ಆ ಪಕ್ಕದ ಮನೆ ರಾಧಕ್ಕನ ಹತ್ರ 3 ಸೇರು ರಾಗಿ ಇಸ್ಕೊಂಡಿವ್ನಿ. ಆ ದೊಡ್ಡ ಮನೆ ಪದ್ಮಕ್ಕನ ಹತ್ರ 3 ಸೇರು ಅಕ್ಕಿ ಇಸ್ಕೊಂಡಿವ್ನಿ. ಮತ್ತೆ ಕೇಳಿದ್ರೆ ಅವ್ರು ಯಾರೂ ಸಾಲ ಕೊಡೋಕ್ಕಿಲ್ಲ. ಹಿಂಗಿರ್ಬೇಕಾರೆ ಮಲ್ಲಿಗೆ ಉಡುಗೊರೆ ತೊಗೊಳಕ್ಕೆ ಕಾಸು ಕೊಡ್ತೀನಿ ಅಂದಿಯಲ್ಲ, ನಿಂಗೆ ಏನು ಹೇಳಲಿ? ನನಗೆಲ್ಲ ಅರ್ಥ ಆಯ್ತದೆ ಶಾಂತ, ಆದರೆ ನಾನೇನು ಮಾಡಲಿ? ಹೆಂಡತಿ ಮಕ್ಕಳಿಗೆ 3 ಹೊತ್ತು ಊಟ, ಮೈ ತುಂಬ ಬಟ್ಟೆ ಕೊಡೋ ಯೋಗ್ಯತೆಯೂ ನನಗಿಲ್ಲ. ಈ ಕುಂಟ್ಕಾಲ್ನಿಂದ ನಂಗೆ ಕೆಲಸ ಸಿಗ್ತೈತೆ ಅನ್ನೋ ನಂಬಿಕೆನೇ ಹೊಂಟೋಗೈತೆ. ಇದೇ ರೀತಿ ದಿನ ಕಳೆದ್ರೆ ನಾಳೆ ನಮ್ಮ ಮೈಕಳು ಹೊಟ್ಟೆ ಮ್ಯಾಕೆ ತಣ್ಣೀರು ಬಟ್ಟೆನೇಯ. ಅಯ್ಯೋ ದೇವ್ರೆ, ಬಿಡ್ತು ಅನ್ನು.
ನೀನು ಹಿಂಗೆಲ್ಲ ಮಾತಾಡಬಾರ್ದು. ನನ್ನ ಮನಸ್ಸು ಹೇಳ್ತೈತೆ ನಿಂಗೂ ಒಂದು ಒಳ್ಳೆ ಕೆಲಸ ಸಿಗ್ತೈತೆ ಅಂತ. ಚಿಕ್ಕ ಸ್ಟೇಷನ್ ಬಂತು. ಅಪ್ಪ ತಕೊಳ್ಳಪ್ಪ, ನೀನ್ ಇದನ್ನ ಬಾರಿಸಿ 7 ದಿನ ಆಯ್ತು. ತಕೊಳ್ಳಪ್ಪ. ಮಕ್ಕಳು ಆಸೆ ಪಡ್ತವೆ, ಅವಕ್ಕೂ ಸಂತೋಷ ಆಯ್ತದೆ. ಬಾರಿಸು.